ಈಗ ನೀವು ನೋಡ್ತಿರ್ಬೋದು ಚುಂಚನಗಿರಿ ಆರ್ಚ್ ಮುಂದೆ ಇದ್ದೀವಿ. ಈ ಹಳ್ಳಿಗೆ ಹೆಸರು ಕಂಚಿನಹಳ್ಳಿ ಅಂತ. ಇದು ಚುಂಚನಗಿರಿ ಆದರೆ ಇದು ಕಂಚಿನಹಳ್ಳಿ. ಕಂಚ ಹಾಗೂ ಚುಂಚ ಅನ್ನೋ ಇಬ್ಬರು ರಾಕ್ಷಸರಿಂದ ಹುಟ್ಕೊಂಡಿದ್ದ ಜಾಗ ಇದು. ಕಾಲಭೈರೇಶ್ವರ ಸ್ವಾಮಿ ಅವರಿಬ್ಬರನ್ನ ಸಂಹಾರ ಮಾಡಿದ ಮೇಲೆ ಚುಂಚ ಅವರ ಭಕ್ತನಾಗಿ ಬದಲಾಗ್ತಾನೆ. ಅದಾದ ಮೇಲೆ ಅವನಿಗೆ ಕೊಡೋ ವರ, ಆ ವರವನ್ನು ಉಪಯೋಗಿಸಿಕೊಂಡು ಚುಂಚ ಈ ಹಳ್ಳಿಗೆ ಕಂಚಿನಹಳ್ಳಿ ಅಂತ ಹೆಸರಿಡಿ ಆ್ಯಂಡ್ ಈ ಬೆಟ್ಟಕ್ಕೆ ಚುಂಚನಗಿರಿ ಅಂತ ಹೆಸರಿಟ್ಟು ಕಾಲಭೈರೇಶ್ವರ ಸ್ವಾಮಿ ಅಲ್ಲೇ ನೆಲೆಸಬೇಕು ಅಂತ ಕೇಳ್ಕೊಂಡಿದ್ರಿಂದ ಸ್ವಾಮಿ ಅಲ್ಲೇ ನೆಲೆಸಿದ್ದಾರೆ. ನಾವೀಗ ನೋಡ್ತಿರ್ಬೋದು ಎಲ್ಲರೂ ಹತ್ತುತ್ತಾ ಇದ್ದಾರೆ. ಇದು ಮೆಟ್ಲುಗಳಿರೋ ದಾರಿ ಬೆಟ್ಟದ ಮೇಲೆ ಹೋಗೋಕ್ಕೆ. ಆ್ಯಂಡ್ ಯೂಶ್ವಲಿ ಇಲ್ಲಿ ಬರೋ ಭಕ್ತರು ಆ್ಯಂಡ್ ಅವ್ರ ಮನಸ್ಸಲ್ಲಿ ಏನಾದರೂ ಇಷ್ಟಾರ್ಥಗಳಿದ್ರೆ ಹರಕೆಗಳಿದ್ರೆ ಇದ್ರ ಮುಖಾಂತರ ಹತ್ತು ಹೋಗ್ತಾರೆ. ನೀವು ನೋಡ್ಬೋದು ಎಲ್ಲ ಮೆಟ್ಲುಗಳಿಗೂ ಅಲ್ಲಿ ಕುಂಕುಮ ಬೆಳೆದಿದ್ದಾರೆ. ಅದು ಬೆಳೆದಿರೋರು ಯಾರಾದರೂ ಹರಕೆ ಕಟ್ಕೊಂಡಿರೋರೇ ಆಗಿರ್ತಾರೆ. ಅವ್ರ ಮನಸ್ಸಲ್ಲಿ ಏನಾದರೂ ಒಂದು ಅಂದ್ಕೊಂಡಿರ್ತಾರೆ. ನಾವು ದೇವಸ್ಥಾನದ ಒಳಗಡೆ ಹೋಗ್ತಿದ್ದೀವಿ. ನೀವು ನೋಡ್ಬೋದು ತುಂಬ ರಶ್ ಇದೆ. ಆ್ಯಂಡ್ ಭಾನುವಾರ ಗುರುವಾರ ಇಲ್ಲಿ ತುಂಬ ಪೀಕ್ ಅವತ್ತು. ಸೊ ಬಂದರೆ ದರ್ಶನ ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ. ಸೊ ಆದಷ್ಟು ನೋಡಿಕೊಂಡು ಫ್ರೀ ಟೈಮಲ್ಲಿ ಬನ್ನಿ. ಬಟ್ ಇಲ್ಲಿ ಜಾಸ್ತಿ ಜನ ಬರೋದೇ ಭಾನುವಾರ. ಸೊ ಆದ್ದರಿಂದ ಭಾನುವಾರ ಇಲ್ಲಿ ಬರುತ್ತೆ. ಜಲಾಧವಿಗಗಜ್ಜಲ ಪ್ರವಾಹ ಪಾವಿತಸ್ತರೆ ಘಲೇವಲಂಬ್ಯ ಲಂಬಿತಾಂಬುಜಂ ಕಪಾಲಿಕಾಮಟ್ಟಮಟ್ಟಮನ್ನಿನಾದಮಟ್ಟಮರ್ವಯುಚ್ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವ ಜಟಾಕಟಾಹ ಸಂಭ್ರಮಬ್ಧಮನ್ನಿಂತಲಜ್ಜನಿಂತಿರೋಲವೀಚಿ ವಲ್ಲರಿ ವಿರಾಜ. ಸೊ ಗೈಸ್ ನೀವು ನೋಡ್ತಿರ್ಬೋದು ರಶ್ ತುಂಬ ಇದೆ. ಆ್ಯಂಡ್ ಈಗ ನಾವು ಬಂದಿರೋದ್ವಿ. ಆ್ಯಂಡ್ ಭಾನುವಾರ ಆಗಿದ್ದರಿಂದ ಇವತ್ತು ಸ್ವಾಮಿ ವಾರ ಆ್ಯಂಡ್ ತುಂಬ ಪೀಕ್ ಅವರ್ಸು. ಸೊ ಬಿಸಿಲು ಬೇರೆ ಮುಖಕ್ಕೆ ಹೊಡಿತಿದೆ, ಏನೂ ಕಾಣ್ತಿಲ್ಲ. ಬಟ್ ಸ್ಟಿಲ್ ನಾವು ದರ್ಶನ ಮಾಡ್ತೀವಿ. ಬಟ್ ಸ್ವಲ್ಪ ಲೇಟ್ ಆಗುತ್ತೆ, ನೋಡೋಣ. ಬಟ್ ದರ್ಶನ ಮಾಡ್ಕೊಂಡೇ ಹೋಗೋಣ. ಸೊ ಗೈಸ್ ನಾವೀಗ ಪ್ರಸ್ತುತವಾಗಿರೋ ಸ್ಥಳ ಕಾಲಭೈರೇಶ್ವರ ಸ್ವಾಮಿ ಸನ್ನಿಧಾನ. ಆ್ಯಂಡ್ ಬೆಟ್ಟದ ಮೇಲಿರೋದು ಗವಿಗಂಗಾಧರೇಶ್ವರ ಸ್ವಾಮಿ ಸನ್ನಿಧಾನ. ನಾವೀಗ ಸನ್ನಿಧಾನದ ಒಳಗಡೆ ಬಂದಿದ್ದೀವಿ. ಇಲ್ಲಿ ಮಹಾಗಣಪತಿ ಗುಡಿ ಇತ್ತು. ಗುಡಿ ದರ್ಶನ ಮುಗಿಸ್ಕೊಂಡು ಮುಂದೆ ಹೋಗ್ತಿದ್ದೀವಿ. ಇನ್ನೂ ಸುಬ್ರಹ್ಮಣ್ಯ ಸ್ವಾಮಿ, ಅಮ್ಮನವರು ತುಂಬ ದೇವರುಗಳು ಇದ್ದಾರೆ. ಅವರನ್ನೆಲ್ಲ ಮುಗಿಸ್ಕೊಂಡು ಫೈನಲ್ ಆಗಿ ಕಾಲಭೈರೇಶ್ವರ ದರ್ಶನ ಮಾಡಿ जय जय हो शंकरा आदिदेव शंकरा तेरे जाप के बिना चले ये सांस किस तरह मेरा कर्म तू ही जान क्या बुरा है क्या भला. ಸ್ವಾಮಿ ದರ್ಶನ ಆಯಿತು. ಬಟ್ ದರ್ಶನ ಜಾಗದಲ್ಲಿ ಮೊಬೈಲ್ ಅಲೋ ಇಲ್ದಿರೋ ಕಾರಣ ನಿಮಗೆ ವಿಡಿಯೋ ಮಾಡಿ ತೋರ್ಸೋಕ್ಕಾಗಲಿಲ್ಲ. ಬಟ್ ಸ್ವಾಮಿ ದರ್ಶನ ಅಂತೂ ನಿಮ್ಮನ್ನ ಮಾಡಿಸಿದ್ವಿ. ಆ್ಯಂಡ್ ಇವತ್ತು ಭಾನುವಾರ ಆಗಿರೋದ್ರಿಂದ ನಿರ್ಮಲಾನಂದ ಶ್ರೀಗಳು ಕೂಡ ಬಂದಿದ್ದಾರೆ. ಅವ್ರ ದರ್ಶನ ಕೂಡ ಮಾಡಿದ್ವಿ. ಬಟ್ ಸುತ್ತಮುತ್ತ ಬಹುತೇಕ ಬಾಡಿಗಾರ್ಡ್ಸ್ ಇರೋದ್ರಿಂದ ನಾವಲ್ಲೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಪರವಾಗಿಲ್ಲ. ಈಗ ಕಾಲಭೈರೇಶ್ವರ ಸ್ವಾಮಿ ದರ್ಶನ ಆಗಿದೆ. ಒಂದು 2 ನಿಮಿಷ ಕುತ್ಕೊಂಡು ಮನಸ್ಸನ್ನ ಶಾಂತ ಮಾಡಿಕೊಂಡು ಮನಸ್ಸಿಗೊಂದು ಶಾಂತಿ ತೆಗೆದುಕೊಂಡು ಮೇಲ್ಗಡೆ ಗವಿಗಂಗಾಧರೇಶ್ವರ ಸ್ವಾಮಿ ದರ್ಶನ ಹೋಗೋಣ. ಬೆಟ್ಟ ಹತ್ಬಿಟ್ಟು ಸ್ವಲ್ಪ ಮಾತುಕತೆ ಮಾಡೋಣ.
ಮೇಲ್ಗಡೆ ಬರೋವರೆಗೂ ನಮ್ದು ಆಲ್ಟರ್ನೇಟಿವ್ ವೇ ಇದೆ. ಬಟ್ ಬೆಟ್ಟದ ಮೇಲೆ ಇಲ್ಲಿ ಕಾಲಭೈರೇಶ್ವರ ಸ್ವಾಮಿ ದರ್ಶನ ಆದಮೇಲೆ ನಮ್ಗೆ ಆಪ್ಷನ್ ಇಲ್ಲ, ನಾವು ಮೆಟ್ಲು ಹತ್ತಲೇಬೇಕಾಗುತ್ತೆ. ಇಲ್ಲಿ ಒಂದೊಂದು ಮೆಟ್ಲು ಹತ್ತಬೇಕಾದ್ರೆ ನಮ್ಮ ಒಂದು ಸಂಕಲ್ಪ ಮಾಡ್ಕೊಂಡು ಒಂದೊಂದನ್ನು ಕೇಳ್ಕೊಂಡು ಹೋದರೆ ಅದು ನೆರವೇರುತ್ತೆ ಅನ್ನೋ ನಂಬಿಕೆ. ನಾವು ಇಲ್ಲಿ ಮೆಟ್ಲು ಹತ್ತಬೇಕಾದ್ರೆ ಇಲ್ಲಿ ಜಾಸ್ತಿ ನಾನು ನೋಡ್ದಂಗೆಲ್ಲ ಕಪಲ್ಸೇ ಕೂತಿರ್ತಾರೆ. ಸೊ ನಾನು ಅನ್ಕೋತಿರ್ತೀನಿ ನಾನು ಯಾವಾಗ ನಮ್ಮ ಹುಡುಗಿನ ಕರ್ಕೊಂಡು ಈ ಥರ ಹತ್ತೋದು ಅಂತ. ಬಟ್ ಅವೆಲ್ಲ ನಮ್ಮ ಹಣೆ ಮೇಲೆ ಬರ್ದಿಲ್ಲ. ಜೈ ನನ್ನ ನಿತ್ಯಾನಂದ ಅಂದ್ಕೊಂಡು ಮುಂದಕ್ಕೆ ಹೋಗೋಣ ಬನ್ನಿ. ಇಲ್ಲಿ ಕೋತಿಗಳ ಕಾಟನೂ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆ್ಯಂಡ್ ಮೆಟ್ಲು ಹತ್ತಬೇಕಾದ್ರೆ ಏನೋ ಒಂಥರ ನೆಮ್ಮದಿ ಮನಸ್ಸಿಗೆ. ಬಟ್ ಸುಸ್ತಾಗ್ತಿದ್ರು ಕೂಡ ಹತ್ತಿತಾರೆ ಯಾರು ವಯಸ್ಸಾದವರು ಎಲ್ಲರೂ ಕೂಡ ಮುಂದೆ ಬನ್ನಿ. ಖಂಡಿತ ಇವಾಗ ಗವಿ ಗಂಗಾಧರೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ನಮ್ಮ ದರ್ಶನ ಮುಗಿದಿದೆ. ಇದ್ರ ಮೇಲೆ ಇನ್ನೂ ಒಂದು ದೇವಸ್ಥಾನ ಇದೆ, ಸ್ವಲ್ಪ ಬೆಟ್ಟದ ಮೇಲೆ ಹತ್ತೋದ. ಆ್ಯಂಡ್ ಅಲ್ಲಿ ಒಂದು ಸ್ಪೆಷಾಲಿಟಿ ಏನಂದರೆ ಅಲ್ಲೊಂದು ಕಲ್ಲಿದೆ. ನಮ್ಮ ಮನಸ್ಸಲ್ಲಿ ಏನಾದರೂ ಹೊತ್ತು ಕೂಡ ಆ ಕಲ್ಲನ್ನ ಎತ್ತಿದ್ರೆ ಅದು ಹೂ ಬಂದಾಗ ಬಂದರೆ ನಮ್ಮ ಕೆಲಸ ಆಗುತ್ತೆ ಅಂತ. ಕಷ್ಟವಾಗಿ ಕಲ್ಲೆತ್ತೋ ಥರ ಭಾರ ಅನಿಸಿದ್ರೆ ನಮ್ಮ ಕೆಲಸ ಆಗೋದಿಲ್ಲ. ಬಟ್ ಒಂದೇನಂದರೆ ಕಲ್ಲೆತ್ತ ಕಾಸು ಕೊಡಬೇಕು, ಫ್ರೀಯಾಗಿ ಎತ್ತಕ್ಕೆ ನೋಡೋಣ ಅದಕ್ಕೆ ಖಂಡಿತವಾಗೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ಜಾಗ ತುಂಬ ಚಿಕ್ಕದು, ಸಂಧಿ ಮುಗಿಸ್ಕೊಂಡು ಹೋಗಬೇಕು. ಹೀಗೆ ನೋಡ್ಕೊಂಡು ಬನ್ನಿ ಹೋಗ್ಬೇಕು. ಈ ಥರ ಮೆಟ್ಲು ಹತ್ಕೊಂಡು ಹೋಗ್ತಾರೆ. ಕಂಪ್ಲೀಟ್ ಮೆಟ್ಲಿದೆ ಅಂತ ಇಲ್ಲ ಆ್ಯಂಡ್ ಬೆಟ್ಟ ಅಂತ ಕೂಡ ಅಲ್ಲ, ಸಿಮಿ. ಸುಸ್ತಾಯ್ತಾ? ಆಗ್ತಿಲ್ಲ ಗಾಯ್ಸ್, ಹತ್ಬೇಕು ಬ್ರೋ, ಹತ್ಬೇಕು. ನಿಮಗೋಸ್ಕರ ಹತ್ತೀನಿ. ಇನ್ನು ಅಲ್ಲಿವರೆಗೂ ಇದೆ ಮಚ್ಚ. ನಿನಗೇನು ಅನಿಸ್ತಿದೆ ಮಚ್ಚ? ಟಾಪ್ ಬೆಟ್ಟ ಹತ್ತಿದ್ದೀವಿ. ಬಿಸಿಲಲ್ವಾ? ಸ್ವಲ್ಪ ಗಂಟ್ಲು ಜಾಸ್ತಿ ಒಣಗ್ತದೆ. ದಗ ದಗ ಅನ್ನೋ ಉರಿಯೋ ಬಿಸಿಲಿನಲ್ಲಿ ನಾವು ಈಗ ಸರಿ ಕುತ್ಕೋಣ. ಅದು ಬೆಳ್ಳೂರು. ಸೊ ಗೈಸ್, ಈಗ ನಾವು ಕತ್ತಲೆ ಸೋಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸನ್ನಿಧಾನಕ್ಕೆ ಬಂದಿದ್ದೀವಿ. ಇಲ್ಲಿ ಗುಹೆಲಿದೆ, ಬನ್ನಿ ನೋಡ್ಕೊಂಡು ಬನ್ನಿ. ಸೊ ಗೈಸ್, ನೀವು ನೋಡ್ತಿರ್ಬೋದು ವ್ಯೂಸ್ ಸಖತ್ತಾಗಿದೆ. ನಾನು ಇಲ್ಲಿಂದನೇ ತೋರಿಸ್ತೀನಿ ಇಲ್ಲಿ ಏನೇನಿದೆ ಅಂತ. ಹಿಂದೆ ನೋಡ್ಬೋದು ಅಲ್ಲಿ ಎಷ್ಟೇ ಧೈರ್ಯ ಇದ್ರು ಒಳಗಡೆ ಸ್ವಲ್ಪ ಪುಕ್ಕ ಪುಕ್ಕ ಅಂತಿರ್ತದೆ. ಅದೊಂಥರ ಚೆನ್ನಾಗಿದೆ ಆ ರೋಪ್ ಇಟ್ಕೊಂಡು ಹತ್ತೋದು ಇಳಿಯೋದು. ಸೊ ಗೈಸ್, ಮೇಲ್ಗಡೆ ದೇವಸ್ಥಾನಕ್ಕೂ ಹೋಗಿ ಬಂದಾಯಿತು. ಆ್ಯಂಡ್ ಭಕ್ತಿ ಪ್ರತಿಯೊಬ್ಬರ ಮನಸ್ಸಲ್ಲೂ ಇರುತ್ತೆ. ಆ್ಯಂಡ್ ಆ ಭಕ್ತಿ ಅವರವರ ಒಂದು ಮನಸ್ಥಿತಿ ತಕ್ಕಂಗೆ ಬದಲಾಗ್ತಾ ಇರುತ್ತೆ. ಸೊ ದೇವಸ್ಥಾನದಲ್ಲಿ ದೇವ್ರು ನೋಡೋಕ್ಕೆ ಸ್ಪೆಷಲ್ ಎಂಟ್ರಿ ಕಾಸಿಲ್ಲ. ಬಟ್ ಕೆಲವೊಂದು ಸ್ಪೆಷಲ್ ಈಗ ಕಿವಿಲಿ ಹೇಳೋದಕ್ಕಾಗಲಿ ಅಥವಾ ಎತ್ತೋದಕ್ಕಾಗಲಿ ನಾವು ಕಾಸು ಪೇ ಮಾಡಬೇಕು ಅಂತ. ಸೊ ಹಾಗಾಗಿ ನಾವು ಅದನ್ನು ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ನಮ್ಮ ಭಕ್ತಿ ನಮ್ಮ ಮನಸ್ಸಲ್ಲಿದೆ. ಆ್ಯಂಡ್ ಎಲ್ಲ ಥರ ದೇವಸ್ಥಾನಗಳನ್ನೂ ನಾವು ನೋಡಾಗಿದೆ. ಆ್ಯಂಡ್ ತುಂಬ ಶೆಕೆ ಗಾಯ್ಸ್, ತುಂಬ ಗಂಟಲೆಲ್ಲ ಒಣಗ್ತಿದೆ. ಈಗ ಊಟಕ್ಕೆ ಹೋಗಬೇಕು, ಹೊಟ್ಟೆ ತುಂಬ ಹಸ್ತಾ ಇದೆ. ಆ್ಯಂಡ್ ಸನ್ನಿಧಾನದಲ್ಲೇ ಅನ್ನ ಸಂತರ್ಪಣೆ ಕೂಡ ನಡೀತಾ ಇರುತ್ತೆ. ಸೊ ಆದಷ್ಟು ಬೇಗ ಹೋಗಿ ಸ್ವಲ್ಪ ಬ್ಯಾಟಿಂಗ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ನಿಮಗೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ನೀವು ಕೂಡ ನಮ್ಮನ್ನು ಫಾಲೋ ಮಾಡ್ತೀರಿ. ಬನ್ನಿ ಗಾಯ್ಸ್, ಬೇಗ.
ಬನ್ನಿ ಹೋಗೋಣ. ನೋಡ್ತಿದ್ರಲ್ಲ, ಇದು ಹರಕೆ ಬಸವಣ್ಣ ಅಂತ. ಇಲ್ಲಿ ಭಕ್ತರು ಬಂದು ಅವ್ರ ಮನಸ್ಸಿನ ಇಷ್ಟಾರ್ಥಗಳನ್ನ ಬಸವಣ್ಣನ ಬಲ್ಗಡೆ ಕಿವಿಲಿ ಹೇಳ್ಕೊಟ್ರೆ ಅದು ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆ್ಯಂಡ್ ತುಂಬ ಜನ ಅದನ್ನು ನಂಬ್ತಾರೆ ಕೂಡ. ಸೊ ನಾವು ಕೂಡ ನಮ್ಮ ಒಂದು ಏನಿದೆ ಅದನ್ನು ಹೇಳ್ಕೊಡೋಣ ಬನ್ನಿ. ಸೊ ಗೈಸ್, ಅನ್ನ ಸಂತರ್ಪಣೆ ಶುರುವಾಗಿದೆ. ಸೊ ಇವತ್ತು ಕ್ಯೂ ಜಾಸ್ತಿ ಇಲ್ಲ, ಒಂದು ತಕ್ಷಣ ಬಿಡ್ತವ್ರೆ. ಬನ್ನಿ ಬೇಗ ಹೋಗಿ ಪ್ರಸಾದ ತಿಂದು ಹೊಟ್ಟೆ ತುಂಬಿಸ್ಕೊಂಡು ನಾನು ಟೇಸ್ಟ್ ಏನು ಅಂತ ಇದ್ರೆ ಕೊಡ್ತೀನಿ. ಪ್ರಸಾದ ಟೇಸ್ಟ್ ಎಲ್ಲಿ ಮಾಡೋದು ಫಲವಿದು ಕೋಟಿ ತಪಗಳ ವರವಿದು ಅನ್ನಪೂರ್ಣೇಶ್ವರಿಯ ಸ್ವತಃ ಅನ್ನದಮೃತ ಪ್ರಸಾದ ಮೊದಲನೇ ಗೈಸ್, ಇವತ್ತು ನಮ್ಮ ಮಚ ನನ್ನ ಜೊತೆ ನಮ್ಮ ವ್ಲಾಗಲ್ಲಿ ನಮ್ಮ ಮನೆ ದೇವ್ರಿಗೆ ಬಂದಿದ್ದ. ಮಚ, ಹೇಗಿತ್ತು ಮಚ ಎಕ್ಸ್ಪೀರಿಯನ್ಸು? ತುಂಬ ವರ್ಷ ಆದ್ಮೇಲೆ ಬಂದಿದ್ದೀನಿ. ಓಕೆ. ಏನೋ ದೇವಸ್ಥಾನ ಬಂದರೆ ನೆಮ್ಮದಿ ಸಿಗುತ್ತಲ್ಲ, ನೆಮ್ಮದಿ ಸಿಕ್ತು. ಹೊಟ್ಟೆ ತುಂಬ ಊಟ ಆಯಿತು. ಬಿಸಿಲು ಸಕ್ಕತ್ತು, ಹೆವಿ ಬಿಸಿಲಲ್ವಾ? ಕಾಲು ಇಡೋಕ್ಕಾಗ್ತಿಲ್ಲ, ತುಂಬ ಸುಟ್ಟಿದೆ ಗೈಸ್, ಬೆಂದೋಗ್ತಿದೆ. ಹೌದು. ಸೊ ಮಚ, ನಮ್ಮ ಕಂಟೆಂಟ್ ವ್ಯೂವರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯ ನಿನ್ನ ಕಡೆಯಿಂದ ನಮ್ಮ ಚಾನಲ್ ವತಿಯಿಂದ? ಸ್ವಲ್ಪ ಮಕ್ಕಳಿಗಿದೆ ಗೈಸ್, ಹೇಳ್ತೀನಿ. ಕ್ಯಾಕ್ರಸ್ ಮಕ್ಕಳಿರಬೇಕು. ಕಮೆಂಟ್ಸ್ ಮಾತ್ರ ಒಂದು ಸ್ವಲ್ಪ ಆಫ್ ಮಾಡಿಲ್ಲ, ಆನ್ ಆಗಿದೆ. ಯಾವ್ಯಾವ ಥರ ಕಮೆಂಟ್ಸ್ ಮಾಡ್ತಿರೋ ಈ ಕಮೆಂಟ್ಸ್ ಮಾಡೋಕ್ಕೆ ದೇವ್ರದಿದೆ. ಬೇಕಾದ್ರೆ ಬೇರೆ ವಿಡಿಯೋಗೆ ಹೋಗಿ ಅದ್ರಲ್ಲಿ ಕಮೆಂಟ್ಸ್ ಮಾಡಿ. ಹಿಂಗೆ ಮುಗಿಬೇಕು, ಏನು ಬೇಜಾರು ಎಂಥ ಮಾಡ್ತಾರಲ್ಲ. ಚಿನ್ನಂತ ಹುಡುಗ ಗೈಸ್ ನಾನು. ನನ್ನಂಥ ಹುಡುಗನ ಮೇಲೆ ಹಿಂಗೆಲ್ಲ ಅದು ನನ್ನ ದೋಸ್ತಗಳೇ ಹಿಂಗೆ ಅಂತಾರೆ ಗೈಸ್. ಮುಖ ನೋಡ್ಕೊಂಡು ಕೇಳಿ ಪ್ರೈಸ್, ಮುಖ ನೋಡ್ಕೊಂಡು. ನಮಗೆಲ್ಲ ಯಾರು ಬಿಡ್ತಾರೆ ಬಿಡಿ ಗಾಯ್ಸ್, ಸಿಂಗಲ್ ಜೀವನ. ಯಾವ್ದು ಬೀಚ್ ಆಮೇಲೆ ಸರಿ ಬಾಯ್, ಸಿಗೋಣ ಮತ್ತೆ, ನಮಸ್ಕಾರ, ಪೀಸ್. ಸೊ ಬಸ್ಸು ನೀವೆಲ್ಲ ನೋಡಿದ್ರಿ. ಇವತ್ತು ನಾವು ನಮ್ಮ ಮನೆ ದೇವರು ಶ್ರೀ ಚುಂಚನಗಿರಿ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ಎಲ್ಲ ದೇವರುಗಳ ದರ್ಶನ ಕೂಡ ನಿಮಗೆ ಮಾಡಿಸಿದ್ದೀವಿ ಆ್ಯಂಡ್ ಎಲ್ಲ ಜಾಗಗಳನ್ನ ತೋರಿಸಿದ್ದೀವಿ ಅಂತ ಅಂದ್ಕೋತೀನಿ. ಸೊ ಹೊಟ್ಟೆ ತುಂಬ ಊಟ ಕೂಡ ಮಾಡಿದ್ದೀವಿ. ಇನ್ನೇನು ಮನೆಗೆ ಹೋಗೋ ಸಮಯ ಆಗಿದೆ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಮತ್ತೆ ಸಿಗೋಣ ನಾವು ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ಮಿಸ್ಸಿಂಗ್ ಅಸ್. ಎಸ್, ನಮ್ಮ ವಿಡಿಯೋಸ್ ಎಲ್ಲ ಒಂದು 200 ಜನ ಪಕ್ಕಾ ಮಿನಿಮಮ್ ವ್ಯೂಸ್ ನೋಡ್ತಾನೆ ಇದ್ದೀರಾ. ಆ್ಯಂಡ್ ಇದು ಸ್ವಲ್ಪ ಜಾಸ್ತಿ ಆಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ. ಕಂಟೆಂಟ್ ಇಷ್ಟ ಆದರೆ ಮಾತ್ರ ಸಪೋರ್ಟ್ ಮಾಡಿ. ಆ್ಯಂಡ್ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ಮಿಸ್ಸಿಂಗ್ ಅಸ್. ಬಾಯ್, ನಮಸ್ಕಾರ. मैं बात के प्याला विश्व का तूने खुद पिया